ರುದ್ರಪ್ಪ ಗಾರ್ಡನ್ ಬಳಿ ಜ್ಯುವೆಲರಿ ಶಾಪ್ನಲ್ಲಿ ಖದೀಮರು ಕೈಚಳಕ ತೋರಿಸಿದ್ದಾರೆ. 100 ರೂಪಾಯಿ ಬೆಳ್ಳಿ ಖರೀದಿಸಿದ ಖದೀಮರು 2.28 ಲಕ್ಷ ಮೌಲ್ಯದ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಇಬ್ಬರು ಖದೀಮರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜುಲೈ 14ರಂದು ಜ್ಯುವೆಲರ್ಸ್ಗೆ ಎಂಟ್ರಿ ಕೊಟ್ಟಂತಹ ಇಬ್ಬರು ವ್ಯಕ್ತಿಗಳು 100 ರೂಪಾಯಿ ಮೌಲ್ಯದ ಬೆಳ್ಳಿಯ ವಸ್ತು ಖರೀದಿ ಮಾಡ್ತಾರೆ. 200 ರೂಪಾಯಿ ನೀಡಿ 100 ರೂಪಾಯಿ ಚಿಲ್ಲರೆ ಪಡಿತಾರೆ. ಅದಾದ ನಂತರ 500 ರೂಪಾಯಿ ಕೊಟ್ಟು ಚೇಂಜ್ ಕೊಡಿ ಅಂತ ಮಾಲೀಕರ ಬಳಿ ಕೇಳ್ತಾರೆ. ಚೇಂಜ್ ಕೊಡುವಾಗ ಮಾಲೀಕನಿಗೆ ಗೊತ್ತಾಗದ ಹಾಗೆ 2.28 ಲಕ್ಷ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಎಫ್ಐಆರ್ ದಾಖಲಿಸಿಕೊಂಡ ಖದೀಮರಿಗಾಗಿ ಪೊಲೀಸರು ಹುಡುಕಾಟವನ್ನ ಆರಂಭಿಸಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ವಿವಾದ ದಿನದಿನಕ್ಕೂ ಕೂಡ ಕಾವೇರ್ತಾ ಇದೆ. ಕಾಂಡಿಮೆಂಟ್ಸ್ ಹಾಗೂ ವರ್ತಕರಿಗೆ ಇವತ್ತು ಮಾಹಿತಿ ಕಾರ್ಯಾಗಾರಕ್ಕೆ ಬರುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ಬುಲಾವ್ ನೀಡಿದೆ. ಯಾವುದಕ್ಕೆ ಟ್ಯಾಕ್ಸ್, ಎಷ್ಟು ಟ್ಯಾಕ್ಸ್ ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಾಣಿಜ್ಯ ಇಲಾಖೆಯ ಕಥೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಊರು ಬಾಗಿಲು ಹಾಕಿದ್ರು ಎನ್ನುವಂತಾಗಿದೆ. ಲಕ್ಷಗಟ್ಟಲೆ ಟ್ಯಾಕ್ಸ್ ಬಂದ ನಂತರ ಈಗ ಟ್ಯಾಕ್ಸ್ ಬಗ್ಗೆ ಕಾರ್ಯಾಗಾರ ಯಾಕೆ ಕೊಡ್ತೀರಾ ಅಂತ ಕಾಂಡಿಮೆಂಟ್ಸ್ ಮಾಲೀಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರ್ಯಾಗಾರವನ್ನ ಕಾಂಡಿಮೆಂಟ್ಸ್ ಮಾಲೀಕರು ಬಹಿಷ್ಕರಿಸಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ 45ನೇ ರೈತ ಹುತಾತ್ಮ ದಿನಾಚರಣೆ ಮಾಡಲಾಗಿದೆ. ರೈತ ಹುತಾತ್ಮರಿಗೆ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಶಾಸಕ ಎನ್.ಎಚ್. ಕೋನರೆಡ್ಡಿ ಗೌರವ ನಮನ ಸಲ್ಲಿಸಿದರು. ರೈತ ಹುತಾತ್ಮ ದಿನದ ವೇಳೆಯೇ ಕಳಸಾ ಬಂಡೂರಿ ನಾಲಾ ಯೋಜನೆ ಹೋರಾಟಕ್ಕೆ ಮುಕ್ತಿ ನೀಡಿ ಅಂತ ರೈತರು ಆಗ್ರಹಿಸಿದರು. ಈ ವೇಳೆ ಕಾನೂನಾತ್ಮಕವಾಗಿ ನೀರು ಪಡೆಯುವ ಕಾರ್ಯ ನಡೀತಾ ಇದೆ. ಮಹದಾಯಿ ನೀರು ನಮಗೆ ಸಿಗಲಿದೆ ಅಂತ ರೈತರಿಗೆ ಸಚಿವರು ಆಶ್ವಾಸನೆ ಕೊಟ್ಟರು. ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ 45ನೇ ರೈತ ಹುತಾತ್ಮ ದಿನವನ್ನ ಆಚರಿಸಲಾಗಿದೆ. ಇನ್ನೊಂದೆಡೆ ಮಹದಾಯಿ ಹೋರಾಟ ವೇದಿಕೆ ತೆರವುಗೊಳಿಸುವ ಆತಂಕವೂ ಹೆಚ್ಚಾಗಿದೆ. ಮಹದಾಯಿ ಕಳಸಾ ಬಂಡೂರಿ ಹೋರಾಟ ವೇದಿಕೆ ತೆರವುಗೊಳಿಸಲು ಷಡ್ಯಂತ್ರ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 3655 ದಿನಗಳಿಂದ ಮಹದಾಯಿ ಹೋರಾಟ ನಡೀತಾ ಇದೆ. ನಮ್ಮ ಪ್ರಾಣವನ್ನಾದರೂ ಕೊಟ್ಟೆವು, ವೇದಿಕೆ ಬಿಡೋದಿಲ್ಲ ಅಂತ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಹಿಂಬಾಗಿಲಿನಿಂದ ಈ ವೇದಿಕೆ ತೆರವುಗೊಳಿಸೋದಿಕ್ಕೆ ಹುನ್ನಾರ ನಡೆಸಿದ್ದಾರೆ. ಪೊಲೀಸರ ಮೂಲಕ ಈ ವೇದಿಕೆ ತೆರವುಗೊಳಿಸೋದಿಕ್ಕೆ ಮುಂದಾದರೆ ಪ್ರಾಣ ಕೊಡ್ತೇವೆ ಹೊರತು ವೇದಿಕೆ ಕೀಳೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.